ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಸ್ಥೂಲಕಾಯ ಅಷ್ಟೇ ಅಲ್ಲ ಸರ್, ನಾನು ಎಲ್ಲ ಕಡೆನೂ ಸ್ಲಿಮ್ ಆ್ಯಂಡ್ ಫಿಟ್ ಆಗಿದ್ದೀನಿ ನೋಡಿ, ನಾನು ಡಬಲ್ ಚಿನ್ ಇಲ್ಲ, ಹೊಟ್ಟೆ ಇಲ್ಲ, ಕರೆಕ್ಟಾಗಿ ಫಿಟ್ನೆಸ್ ಇದೆ, ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀನಿ, ಆದರೆ ತೊಡೆ ಭಾಗಗಳು ಮಾತ್ರ ದಪ್ಪ ಆದವು ಸರ್ ಅಂತ. ಇದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಈ ಥರದ ಸಮಸ್ಯೆಗಳು ಇರ್ತದೆ. ಇದಕ್ಕೆ ಕಾರಣ ಲಕ್ಷಣ ಮನೆಮದ್ದು. ವೀಕ್ಷಕರೇ, ಸಾಮಾನ್ಯವಾಗಿ ತೊಡೆ ಭಾಗದಲ್ಲಿ ಫ್ಯಾಟ್ ಕಲೆಕ್ಟ್ ಆಗೋಂಥದ್ದು ಯಾರಿಗಪ್ಪ ಅಂತಂದರೆ ಸೆಡೆಂಟರಿ ಲೈಫ್ ಸ್ಟೈಲ್, ಮನೆಯಲ್ಲೂ ಹೆಚ್ಚಾಗಿ ದೈಹಿಕ ಒಂದು ಕೆಲಸ ಕಾರ್ಯಗಳನ್ನು ಮಾಡಲ್ಲ, ಎಲ್ಲಿಗೆ ಹೋದರೂ AC ಕಾರು, ಆಫೀಸು, ಲಿಫ್ಟು, ಈ ಥರದ ಜೀವನ ಶೈಲಿ ಇಂಥವರಿಗೆ ತೊಡೆ ಭಾಗದಲ್ಲಿ, ಮತ್ತು ಹೆಚ್ಚಾಗಿ ಕೂತ್ಕೊಂಡು ಕೆಲಸ ಮಾಡೋಂಥವ್ರು ಸಾಫ್ಟ್ವೇರ್ ಇಂಜಿನಿಯರ್ಸು, ಬ್ಯಾಂಕರ್ಸು ಅಥವಾ ಇನ್ಯಾವುದೋ ಆಫೀಸ್ಗಳಲ್ಲಿ AC ಹಾಕೊಂಡು 24 ಗಂಟೆ ಕೆಲಸ ಮಾಡ್ತಾರೆ. ಅಂಥವರಿಗೆ ತೊಡೆ ಭಾಗದಲ್ಲಿ ಫ್ಯಾಟ್ ಕಲೆಕ್ಟ್ ಆಗುವಂಥ ಸಾಧ್ಯತೆ, ಮತ್ತು ಅತಿ ಹೆಚ್ಚಾಗಿ ಮಾಂಸಾಹಾರವನ್ನು ಬಳಕೆ ಮಾಡೋರು, ಜಂಕ್ ಫುಡ್ಸನ್ನು ಹೆಚ್ಚಾಗಿ ತಿನ್ನೋಂಥವ್ರು, ಇಂಥದ್ದು ಕೂಲ್ ಡ್ರಿಂಕ್ಸನ್ನು ತಗೊಳ್ಳೋಂಥವ್ರಿಗೆ ಫ್ಯಾಟ್ ಕಲೆಕ್ಷನ್ ಆಗ್ತದೆ. ಇಂಥವರು ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಅಂದ ತಕ್ಷಣ ಎಣ್ಣೆ ಅನ್ನುವ ಕಲ್ಪನೆ ನಿಮಗೆ ಬರ್ತದೆ ಅಂತ ನಂಗೆ ಗೊತ್ತು. ಬಟ್ ಎಣ್ಣೆಯಿಂದಲೇ ಕೇವಲ ಮಸಾಜ್ ಮಾಡೋದಲ್ಲ, ಇದಕ್ಕೆ ಪೌಡರ್ ಮಸಾಜ್. ಯಾವುದರಿಂದ? ತ್ರಿಫಲ ಚೂರ್ಣ, ಹರಿತಕಿ, ವಿಭಿತಕಿ, ಆಮಲಕಿ, ನೆಲ್ಲಿಕಾಯಿ, ತಾರೆಕಾಯಿ ಮತ್ತು ಅಳಲೆಕಾಯಿಯನ್ನು ಗ್ರಂಥಿಗೆ ಅಂಗಡಿಯಲ್ಲಿ ತಂದು ನೆರಳಲ್ಲಿ ಒಣಗಿಸಿ ಅದರ ಚೂರ್ಣವನ್ನು ಮಾಡಿ, ಆ ಚೂರ್ಣವನ್ನು 1:1:1 ರೇಷನಲ್ಲಿ ಮಿಕ್ಸ್ ಮಾಡಿ ಒಂದು ಡಬ್ಬೆಲ್ಲಿ ಹಾಕಿಟ್ಕೊಳ್ಳಿ. ಆ ಚೂರ್ಣ ಫೈನ್ ಪೌಡರ್ ಇರಬೇಕು, ಸ್ಮೂತಾಗಿ ಭಾಳ ನೈಸ್ ಪೌಡರ್ ಇರಬೇಕು. ಆ ಪುಡಿಯಿಂದ ತೊಡೆ ಭಾಗವನ್ನು ಕೆಳಗಿನಿಂದ ಮೇಲಕ್ಕೆ ಮಸಾಜ್ ಮಾಡಬೇಕು. ಸ್ನಾನಕ್ಕೆ ಹೋದಾಗ ಈ ರೀತಿ ಒಂದು 10-15 ನಿಮಿಷ ಮಸಾಜ್ ಮಾಡಬೇಕು. ಮಿನಿಮಮ್ 3 ತಿಂಗಳು ಮಾಡಬೇಕು. ಹೀಗೆ ಮಾಡ್ತಾ ಬಂದಿದ್ದೆ ಆದಲ್ಲಿ ಆ ಮಾಂಸಖಂಡ ಮತ್ತು ಚರ್ಮ ಅದರ ಮಧ್ಯದಲ್ಲಿ ಒಂದು ಫ್ಯಾಟ್ ಲೇಯರ್ ಇರ್ತದೆ. ಹಾಲನ್ನು ಕಾಸಿದಾಗ ಕೆನೆ ಕಟ್ತದೆ ನೋಡಿ, ಆ ಥರ ತಿನ್ನ ಲೇಯರ್ ಇರ್ತದೆ. ಆ ಲೇಯರು ಕರಗಿ ಹೊರಗಡೆ ಬರುವಂತಹ ಸಾಧ್ಯತೆ, ಬೆವರಿನ ಮುಖಾಂತರ, ಚರ್ಮದಲ್ಲಿರುವಂಥ ಹೋಲ್ಗಳ ಮುಖಾಂತರ, ಈ ರೀತಿ ಮಾಡ್ಕೊಂಡು ಕೂಡ ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ಉದ್ವರ್ತನ ಚಿಕಿತ್ಸೆ ಅಂತ ಹೇಳ್ತಾರೆ. ಈ ಚಿಕಿತ್ಸೆನ ಯಾಕೆ ಮಾಡ್ಕೋಬಾರ್ದು? ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗೂ ತೊಡೆ ಭಾಗದಲ್ಲಿರುವಂತಹ ಫ್ಯಾಟ್ ಕಟ್ತದೆ. ನೀವು ಸ್ಲಿಮ್ ಆ್ಯಂಡ್ ಫಿಟ್ ಆ್ಯಂಡ್ ಫೈನ್ ಆಗಿ ಪುರುಷರು ಬಳಕೆ ಮಾಡ್ಬೋದು, ಮಹಿಳೆಯರು ಬಳಕೆ ಮಾಡ್ಬೋದು, ಮಕ್ಕಳು ಬಳಕೆ ಮಾಡ್ಬೋದು, ವೃದ್ಧರು ಬಳಕೆ ಮಾಡ್ಬೋದು. ಇದನ್ನು ಮಾಡಿಯೂ ಕೂಡ ನಿಮಗೆ ಕಡಿಮೆ ಆಗ್ತಿಲ್ಲ ಅಂದರೆ ಈ ಊರ್ಧ್ವರ್ತನಕ್ಕೆ ಬಳಕೆ ಮಾಡುವಂತಹ ಇನ್ನೂ ಹಲವಾರು ದ್ರವ್ಯಗಳು ಆಯುರ್ವೇದದಲ್ಲಿ ಲಭ್ಯ. ನಿಮಗೆ ಸುಲಭವಾಗಿ ಸಿಗೋಂಥದ್ದನ್ನು ತ್ರಿಫಲ ಅಂತ ಹೇಳಿದ್ದೇನೆ, ಅದೊಂದೇ ಚಿಕಿತ್ಸೆ ಅಲ್ಲ. ಇದನ್ನು ಹೊರತುಪಡಿಸಿಯೂ ಕೂಡ ಇನ್ನೂ ಹಲವಾರು ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಲಭ್ಯ, ಹಲವಾರು ಚೂರ್ಣಗಳು ಲಭ್ಯ. ಅವುಗಳನ್ನು ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಅವರ ಸಲಹೆ ಮೇರೆಗೆ ಬಳಕೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗೂ ಈ ತೊಡೆ ಭಾಗದಲ್ಲಿರುವಂತಹ ಫ್ಯಾಟನ್ನು ಕರಗಿಸಲಿಕ್ಕೆ ಅವಕಾಶ ಇದೆ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.